ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, BSF ವತಿಯಿಂದ ಪ್ಯಾರಾಮೆಡಿಕಲ್ ವೇಕೆನ್ಸಿಗಳನ್ನು ಈ ವರ್ಷ ಕರೆಯುವಂಥ ಒಂದು ಟೆಂಟೇಟಿವ್ ಮಾಹಿತಿಯನ್ನು ಬಂದಿರುವಂಥದ್ದು 2025ನೇ ಸಾಲಿನ ಮೇ ಬಿ ಜನವರಿ ಅಥವಾ ಫೆಬ್ರವರಿ ಮಂತಲ್ಲಿ ಈ ಒಂದು ವೇಕೆನ್ಸಿ ನೋಟಿಫಿಕೇಷನ್ಗಳನ್ನು ಇಶ್ಯೂ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದರ ಬಗ್ಗೆ ನಿಮ್ಮಲ್ಲಿ ಕೂಡ ಎಲ್ಲ ನೀವು ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ನೋಡ್ತಾ ಇರ್ಬೋದು. ಜೊತೆಗೆ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಮಾಹಿತಿಗಳನ್ನು ಮಾತ್ರ ನಾನು ಶೇರ್ ಮಾಡ್ತೇನೆ. ಯಾಕಂದರೆ ಇನ್ನೂ ಇದು ಅಫಿಷಿಯಲಿ ಡಿಕ್ಲರೇಷನ್ ಆಗಿಲ್ಲ, ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಇದು ಎಲ್ಲ ಒಂದು ಪ್ರೈವೇಟ್ ವೆಬ್ಸೈಟ್ಗಳಲ್ಲಿ ಕೂಡ ಕಾಣಿಸ್ತಾ ಇರುವಂಥದ್ದು. ಮತ್ತು ಒಂದಷ್ಟು ಮೀಡಿಯಾ ಸೋರ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿದ್ದಾವೆ, ಅಫಿಷಿಯಲಿ ಶೇರ್ ಮಾಡಿರುವಂಥದ್ದು. ಇಲ್ಲಿ ನಾನು ಮೀಡಿಯಾ ಸೋರ್ಸನ್ನೇ ನಾನು ಯೂಸ್ ಮಾಡಿಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಮುಂದೆ BSF ಪ್ಯಾರಾಮೆಡಿಕಲ್ ಜಾಬ್ ಇರ್ಬೋದು, ಮತ್ತು ಸ್ಟೇಟ್ ಗೌರ್ಮೆಂಟ್ ಜಾಬ್ಸು, NHM ಜಾಬ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಏನಂತಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ವತಿಯಿಂದ ಏನಂದರೆ ಅಪ್ಲಿಕೇಶನ್ಗಳನ್ನು ಎಲಿಜಿಬಲ್ ಕ್ಯಾಂಡಿಡೇಟ್ಗಳನ್ನು ವೇರಿಯಸ್ ಪ್ಯಾರಾಮೆಡಿಕಲ್ ಪೋಸ್ಟ್ ಅಂಡರ್ ದಿ BSF ಪ್ಯಾರಾಮೆಡಿಕಲ್ ವೇಕೆನ್ಸಿ 2026 ಅಂತ ಕೊಟ್ಟಿದ್ದೇವೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಮಸ್ಟ್ ಬಿ ರೀಡ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೇರ್ಫುಲಿ ಬಿಫೋರ್ ಅಪ್ಲೈಯಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಒಂದು ಏನಪ್ಪ ಅಂದರೆ ಮೆಮೊರಂಡಮ್ ಥರನೂ ಕೂಡ ಅಲ್ಲ, ಇದು ಟೆಂಟೇಟಿವ್ ಥರ ಅಂತ ಅನ್ಕೋಬೋದು ಮಾಹಿತಿ. ಇಲ್ಲಿ ಏನಂದ್ರೆ ರಿಕ್ರೂಟ್ಮೆಂಟ್ ನೇಮ್ ಏನಂತ ಕೊಟ್ಟಿದ್ದಾರೆ ಅಂದರೆ BSF ಪ್ಯಾರಾಮೆಡಿಕಲ್ ವೇಕೆನ್ಸಿ 2026. ಜಾಬ್ ಟೈಪು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಮುಖಾಂತರ ಇರುತ್ತೆ. ಜಾಬ್ ಲೊಕೇಶನ್ ಆಲ್ ಓವರ್ ಕರ್ನಾಟಕ ಇರುತ್ತೆ. ಆಮೇಲೆ ಇಲ್ಲಿ ಜಾಬ್ ಸೆಲೆಕ್ಷನ್ ಪ್ರೊಸೀಜರ್ ಹೆಂಗಿರುತ್ತೆ ಅಂದರೆ ರಿಟರ್ನ್ ಎಕ್ಸಾಮು, ಸ್ಕಿಲ್ ಟೆಸ್ಟು, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಆಮೇಲೆ ಇಂಪಾರ್ಟೆಂಟ್ ಟೆಂಟೇಟಿವ್ ಡೇಟ್ಗಳು ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ ಜನವರಿ ಟು ಫೆಬ್ರವರಿ ಮಂತಲ್ಲಿ ಡೇಟ್ಗಳು ಇದನ್ನು ಅಪ್ಲಿಕೇಶನನ್ನು ರಿಲೀಸ್ ಮಾಡ್ತಾರೆ, ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಮೇ ಬಿ ಫೆಬ್ರವರಿ ಮಂತಲ್ಲಿ ಸ್ಟಾರ್ಟ್ ಆಗ್ಬೋದು, ಮತ್ತು ಲಾಸ್ಟ್ ಡೇಟು ಮಾರ್ಚ್ ಮಂತ್ ತನಕ ಆಗ್ಬೋದು, ಮತ್ತು ಎಕ್ಸಾಮ್ ಏಪ್ರಿಲ್ ಮೇ ಮಂತಲ್ಲಿ ಆಗ್ಬೋದು ಅಂತ ಒಂದು ಟೆಂಟೇಟಿವ್ ಡೇಟನ್ನು ರಿಲೀಸ್ ಮಾಡಿರುವಂಥದ್ದು. ಏಜ್ ಇಲ್ಲಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 30 ಇಯರ್ಸು, ಮತ್ತು ವಿತ್ ರಿಲ್ಯಾಕ್ಸೇಷನ್ ಕೂಡ ಅದು ಬಂದ ಮೇಲೆ ಗೊತ್ತಾಗುತ್ತೆ ನಮಗೆ. ಆಮೇಲೆ ಕ್ವಾಲಿಫಿಕೇಷನ್ ನೋಡಿರಿ, ಭಾಳ ನೀವು ರೆಡಿಯಾಗಿ ಇಟ್ಕೋರಿ. ಕ್ವಾಲಿಫಿಕೇಷನ್ ಇಂಪಾರ್ಟೆಂಟು. ಒಂದೇನಪ್ಪ ಅಂದರೆ ಇಲ್ಲಿ ಸ್ಟಾಫ್ ನರ್ಸ್ ಹುದ್ದೆಗಳನ್ನು ತೊಗೊತಾ ಇದ್ದಾರೆ, ನರ್ಸಿಂಗ್ ಹುದ್ದೆಗಳನ್ನು JNM BS ನರ್ಸಿಂಗ್ ವಿತ್ ರಿಜಿಸ್ಟ್ರೇಷನ್ ಆಗಿರಬೇಕು, ಅದು ಇಂಪಾರ್ಟೆಂಟು. ಭಾಳ ಹುದ್ದೆಗಳನ್ನು ಕರಿಬೋದು. ಯಾಕಂದರೆ ತುಂಬ ಲೇಟಾಗಿ, ಅಂದರೆ ಒಂದು ಗ್ಯಾಪ್ ಭಾಳ ಆಗಿದೆ, ಭಾಳ ವರ್ಷ ಆಗಿದೆ, ಕರೆದಿರಲಿಲ್ಲ. ಆಮೇಲೆ ಡಿಪ್ಲೊಮಾ ಫಾರ್ಮಸಿಸ್ಟ್ ಡಿಪ್ಲೊಮಾ ಫಾರ್ಮಸಿ ಆಗಿರಬೇಕು, ವಿತ್ ರಿಜಿಸ್ಟ್ರೇಷನ್ ಆಗಿರಬೇಕು. ಲ್ಯಾಬ್ ಟೆಕ್ನಿಷಿಯನ್ DMLT, ಮೇ ಬಿ ಇವರು PUC ಮೇಲೆ ಕರಿಬೋದು, DMLT ಆದವ್ರಿಗೆ. ಆಮೇಲೆ ಡಿಪ್ಲೊಮಾ ಇನ್ ರೇಡಿಯೋಗ್ರಾಫರ್ MIT, ನಮ್ಮಲ್ಲಿ MIT ಅಂತ ಕರಿತೀವಿ, ಆಲ್ ಇಂಡಿಯಾದಲ್ಲಿ ಬೇರೆ ಕಡೆಯಲ್ಲಿ ರೇಡಿಯೋಗ್ರಾಫರ್ ಅಂತ ಕರಿತೀವಿ. ಇದರ ಟರ್ಮ್ ಕಂಡೀಷನ್ ನೋಡಬೇಕಾಗತ್ತೆ. ರೇಡಿಯೋಗ್ರಫಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಆದರೆ ಡಿಪ್ಲೊಮಾ ಇಲ್ಲ, ಆದರೆ ಇಮೇಜಿಂಗ್ ಟೆಕ್ನಾಲಜಿ ಅಂತಿದೆ. ಎರಡೂ ಒಂದೇ ಅಂತ ಕನ್ಸಿಡರ್ ಮಾಡಿದರೆ ನೀವು ರೇಡಿಯೋಗ್ರಾಫರ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಪೇ ಸ್ಕೇಲ್ ನೋಡಿರಿ, 7 ಪೇ ಸ್ಕೇಲ್ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ, ಅಲಾಂಗ್ ವಿತ್ ಅಲವೆನ್ಸ್. 7 ಪೇ ಸ್ಕೇಲ್ ವಿತ್ ಅಲಾಂಗ್ ವಿತ್ ಅಲವೆನ್ಸ್ ಅಂತಂದರೆ ಅದು ನನಗೆ 58,000 ತನಕ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈ ನೋಟಿಫಿಕೇಷನ್ ಯಾವಾಗ ಬರುತ್ತೆಪ್ಪ ಅಂತಂದರೆ ವೆಬ್ಸೈಟ್ ನೋಡ್ಕೊತಿರ್ಬೇಕು ಅಂತ ಹೇಳಿದೆ. ನಾನು ವೆಬ್ಸೈಟು ತೋರಿಸ್ಬಿಡ್ತೇನೆ ನಿಮಗೆ. ಸೊ ನೋಡಿ, ಇದು ವೆಬ್ಸೈಟು. ಇಲ್ಲಿ ಇನ್ನೂವರೆಗೂ ಕೂಡ ಯಾವುದೇ ಮಾಹಿತಿ ಇಲ್ಲ, ಯಾಕಂದರೆ ನೋಟಿಫಿಕೇಷನ್ ಬಂದ ಮೇಲೆ ಅವರು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಸದ್ಯಕ್ಕೆ ಯಾವುದು ಕೂಡ ಇಲ್ಲಿ ಅಪ್ಡೇಟ್ ಮಾಹಿತಿ ಇಲ್ಲ. ಇಲ್ಲಿ ಈ ಥರ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಅಂತ ಬರುತ್ತೆ. ಬಟ್ ಅವರು ಇನ್ನೂ ಜಾಬ್ ಕರೆಂಟ್ ಓಪನಿಂಗ್ ಕೂಡ ಏನು 0 ಇದೆ. ಇಲ್ಲಿ ಬಂದ ಮೇಲೆ ನಾನು ಕೂಡ ಮಾಹಿತಿ ಕೊಡ್ತೇನೆ. ಬಟ್ ಎಲ್ಲ ಕಡೆ ಕೂಡ ಇದು ವೈರಲ್ ಆಗ್ತಿರೋದು ಏನಂತಂದರೆ ಕರೆಯೋರಿದ್ದಾರೆ, BSF ಪ್ಯಾರಾಮೆಡಿಕಲ್ ಕರೆಯೋರಿದ್ದಾರೆ ಅಂತೇಳಿ ಕರೆಯೋರಿದ್ದಾರೆ ನಿಜ. ಆದರೆ ಇನ್ನೂ ಕನ್ಫರ್ಮ್ ಡೇಟ್ಗಳನ್ನು ಇಲ್ಲಿ ಇನ್ನೂ ಮಾಹಿತಿ ಕೊಟ್ಟಿಲ್ಲ ಅಫಿಷಿಯಲಿ. ಬಂದ ಮೇಲೆ ಕೂಡ ನಾನು ಮಾಹಿತಿ ನಿಮಗೆ ಒದಗಿಸ್ತೇನೆ.